ಉಡುಪಿ ಪ್ರವಾಸಕ್ಕೆ ಹೋಗಿದ್ದ ಮೈಸೂರು ಯುವಕರು ಸಾವಿಗೀಡಾಗಿದ್ದಾರೆ. ಉಡುಪಿಯಲ್ಲಿ ಪ್ರವಾಸಿ ಬೋಟ್ ಮಗುಚಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ. 22 ವರ್ಷದ ಶಂಕರಪ್ಪ, 23 ವರ್ಷದ ಸಿಂಧು ಸಾವಿಗೀಡಾಗಿದ್ದಾರೆ. ಸಮುದ್ರದಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ಬೋಟ್ ಪ್ರಯಾಣಕ್ಕೆ 14 ಜನ ಹೋಗಿದ್ರು. ಸಿಬ್ಬಂದಿ ಲೈಫ್ ಜಾಕೆಟ್ ಕೊಟ್ಟರೂ ಕೂಡ ಕೆಲವರು ಅದನ್ನ ಹಾಕೊಳ್ಳದೆ ಹುಚ್ಚಾಟ ಮಾಡಿದ್ರು. ಲೈಫ್ ಜಾಕೆಟ್ ಧರಿಸದ ಇಬ್ಬರು ಬೋಟ್ ದುರಂತಕ್ಕೆ ಬಲಿಯಾಗಿದ್ದಾರೆ. ದುರಂತದಲ್ಲಿ ಇನ್ನಿಬ್ಬರು ಅಸ್ವಸ್ಥವಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಧರ್ಮರಾಜ್ ದಿಶಾನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ದಾರೆ. 14 ಮಂದಿಯು ಮೈಸೂರಿನ ಕಾಲ್ ಸೆಂಟರ್ ಉದ್ಯೋಗಿಗಳು. ಪ್ರವಾಸಕ್ಕೆ ಅಂತ ಹೋಗಿದ್ರು. ಪ್ರವಾಸಿ ಬೋಟ್ನಲ್ಲಿ ಲೈಫ್ ಜಾಕೆಟ್ ಕೊಟ್ಟರು ಅದನ್ನ ಹಲವು ಪ್ರಯಾಣಿಕರು ಹೀಗೆ ಹುಚ್ಚಾಟದಿಂದ ಹಾಕೊಳ್ಳೋದಿಲ್ಲ. ಅದೇ ರೀತಿ ಶಂಕರಪ್ಪ ಮತ್ತು ಸಿಂಧು ಮಾಡಿದ್ದಾರೆ. 22 ವರ್ಷದ ಶಂಕರಪ್ಪ, 23 ವರ್ಷದ ಸಿಂಧು ಇಬ್ಬರು ದೋಣಿ ಮಗುಚಿ ಸಾವಿಗೀಡಾಗಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಅಸ್ವಸ್ಥವಾಗಿದ್ದು ಅವರನ್ನ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಧರ್ಮರಾಜ್ ದಿಶಾ ಈ ಇಬ್ಬರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಮುಂದುವರೆಸಿದ್ದಾರೆ. 14 ಮಂದಿನೂ ಮೈಸೂರಿನ ಕಾಲ್ ಸೆಂಟರ್ ಉದ್ಯೋಗಿಗಳು. ಪ್ರವಾಸಕ್ಕೆ ಅಂತ ಉಡುಪಿಗೆ ಹೋಗಿರ್ತಾರೆ. ಪ್ರವಾಸಿ ಬೋಟ್ನಲ್ಲಿ ಕೂತ್ಕೊಳ್ತಾರೆ. 14 ಜನ ಕೂತಿರ್ತಾರೆ. ದೋಣಿ ಮಗುಚಿ ಇಬ್ಬರು ಸಾವಿಗೀಡಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ದೋಣಿ ಮಗುಚೋದಕ್ಕೆ ಏನ್ ಕಾರಣ ಆಯ್ತು? ಏನಾಗಿತ್ತು ಅಲ್ಲಿ? ಬಹಳ ಮುಖ್ಯವಾಗಿ ಅಂದ್ರೆ ಸಾಲು ಸಾಲು ರಜೆಗಳು, ಸಾವಿರಾರು ಪ್ರವಾಸಿಗರು ಬಂದಿರುವಂತದ್ದು. ದೋಣಿ ಪ್ರವಾಸಿ ಬೋಟ್ ಏನಿದೆ ಅದರಲ್ಲಿ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜಾಕೆಟ್ ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವರು ಧರಿಸಿರುವುದಿಲ್ಲ ಅನ್ನುವಂತ ಮಾತನ್ನ ಸಹ ಪ್ರಯಾಣಿಕರು ಕೂಡ ಹೇಳಿರ್ತಾರೆ. ಆದ್ರೆ ಅಲ್ಲಿ ನೀರಿಗೆ ಬಿದ್ದವರನ್ನ ರಕ್ಷಣೆ ಮಾಡಿದವರು ಹೇಳೋ ಪ್ರಕಾರ ಬಹುತೇಕ ಎಲ್ಲರೂ ಕೂಡ ಜಾಕೆಟ್ ಧರಿಸಿದ್ರು ಅಂತ. ಹಾಗಾದ್ರೆ ಹೀಗೆ ಯಾಕಾಯ್ತು ಅಂತ ಹೇಳೋದಾದ್ರೆ ಎಲ್ಲರಿಗೂ ಕೂಡ ಸಮುದ್ರ ಅನ್ನುವಂಥದ್ದು ಮೊದಲ ರೋಚಕ ಅನುಭವ ಆ ಭಾಗದಿಂದ ಬಂದವರಿಗೆ. ಸೊ ಆ ಬೋಟ್ನಲ್ಲಿ ಸ್ವಲ್ಪ ಹುಚ್ಚಾಟವನ್ನ ಮಾಡ್ತಾ ಇದ್ರು, ಕುಣಿತಾ ಇದ್ರು. ಸೊ ಈ ಕುಣಿದಾಟ ಮಾಡುವಂತಹ ಸಂದರ್ಭದಲ್ಲಿ ಬೋಟ್ ಬ್ಯಾಲೆನ್ಸ್ ಅನ್ನ ಕಳೆದುಕೊಳ್ತದೆ. ಸುಮಾರು 14 ಮಂದಿ ಇದ್ದಂತ ಒಂದು ಬೋಟ್, ಒಟ್ಟು 28 ಜನ ಮೈಸೂರಿಂದ ಬಂದಿರ್ತಾರೆ. ಈ ಬೋಟ್ ನಲ್ಲಿ 14 ಜನ ಇರ್ತಾರೆ. ಆ ಬೋಟ್ ಮಗುಚುತ್ತೆ. ಲೈಫ್ ಜಾಕೆಟ್ ಇದ್ದದ್ರಿಂದ ತಕ್ಷಣವೇ ಅಲ್ಲಿದ್ದವರನ್ನ ನೀರಿನಿಂದ ಎತ್ತಿ ಮತ್ತೊಂದು ಬೋಟಿಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಥಳೀಯರು ತಕ್ಷಣ ಅಲ್ಲಿಗೆ ಧಾವಿಸಿ ಹೋಗ್ತಾರೆ, ಇನ್ನೊಂದು ಬೋಟಿಗೆ ಶಿಫ್ಟ್ ಮಾಡ್ತಾರೆ. ಈ ಮಧ್ಯ 4 ಜನ ತೀವ್ರ ಅಸ್ವಸ್ಥಗೊಂಡಿರ್ತಾರೆ. ಈ ಪೈಕಿ ಇಬ್ಬರು ಶಂಕರಪ್ಪ 22 ವರ್ಷದ ಯುವಕ, ಸಿಂಧು 23 ವರ್ಷದ ಯುವತಿ, ಇವರಿಬ್ರು ಮೃತರಾಗಿದ್ದಾರೆ ಅನ್ನುವಂತ ಮಾಹಿತಿ ಆಸ್ಪತ್ರೆ ಕಡೆಯಿಂದ ಬರ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಬಗ್ಗೆ ಈ ಪೈಕಿ ಧರ್ಮರಾಜ್ ಮತ್ತು ದಿಶಾ ಅನ್ನುವ ಇಬ್ರು ಸ್ವಲ್ಪ ಇನ್ನೂ ಕೂಡ ಗಂಭೀರ ಸ್ಥಿತಿಯಲ್ಲೇ ಮುಂದುವರೆದಿದ್ದಾರೆ ಅನ್ನುವಂತ ಮಾಹಿತಿ. ಡೆಲ್ಟಾ ಬೀಚ್ಗೆ ಪ್ರವಾಸಿಗೆ ಬಂದಿದ್ರು. ಒಂದು ಇಂಟರ್ನ್ಯಾಷನಲ್ ಫೇಮಸ್ ಇರುವಂತಹ ಬೀಚ್ ಅದು, ಡೆಲ್ಟಾ ಬೀಚ್ ಅನ್ನುವಂಥದ್ದು. ಎಲ್ಲರೂ ಅದನ್ನ ನೋಡ್ಬೇಕು ಅನ್ನುವಂತ ಸಂಭ್ರಮದಲ್ಲಿ ಬಂದಿರ್ತಾರೆ. ಸಹಜವಾಗಿ ಶನಿವಾರ, ಆದಿತ್ಯವಾರ, ಸೋಮವಾರ ಹೀಗೆ ನಿರಂತರವಾದ ರಜೆ ಇರೋದ್ರಿಂದ ಸಹಜವಾಗಿ ನಿನ್ನೆ ಬಂದವರು ಇವತ್ತು ಬೀಚ್ ನೋಡಿ ಮತ್ತೆ ವಾಪಸ್ ಹೋಗುವಂತ ಒಂದು ನಿರ್ಧಾರವನ್ನ ಮಾಡಿದ ಸಾವಿರಾರು ಜನ ಈ ಭಾಗದಲ್ಲಿ ಪ್ರವಾಸಿಗರನ್ನ ನಾವು ನೋಡಬಹುದು. ಆದ್ರೆ ಅಲ್ಲಿ ಏನು ಎಚ್ಚರಿಕೆಗಳನ್ನ, ಸೂಚನೆಗಳನ್ನ ಕೊಡ್ತಾರೆ ಬೋಟ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ, ಅದನ್ನ ಸರಿಯಾಗಿ ಪಾಲಿಸದೆ ಹೋದ್ರೆ ಅಥವಾ ಹುಚ್ಚಾಟವನ್ನ ಮಾಡಿದ್ರೆ ನದಿ ನೀರಿಗೂ ಸಮುದ್ರದ ನೀರಿನ ಅಲೆಗಳಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಇದಾಗಿರುವಂತದ್ದು ಬಹುತೇಕ 12:30 ಸುಮಾರಿಗೆ. ಆ ಹೊತ್ತಿಗೆ ನೀರಿನ ಏರಿಳಿತಗಳ ಬಹಳ ಇದಿರುತ್ತೆ, ಅಂದ್ರೆ ಉಬ್ಬರ ಅಂತೇಳಿ ಹೇಳ್ತಾರೆ ಈ ಭಾಗದಲ್ಲಿ. ಸೊ ನೀರಿನ ಅಲೆಗಳ ತೀವ್ರತೆ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಆಯತಪ್ಪಿ ಬೋಟ್ ಮಗುಚಿದೆ. ಇದರಿಂದ ಈ ಅವಘಡ ಸಂಭವಿಸಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇರುವಂತದ್ದು. ಜಾಕೆಟ್ ಅನ್ನ ಸರಿಯಾಗಿ ಧರಿಸಿದ್ರೆ, ಹುಚ್ಚಾಟವನ್ನ ಮಾಡದೇ ಇದ್ರೆ ಈ ದುರಂತ ಸಂಭವಿಸ್ತಾ ಇರ್ಲಿಲ್ಲ. ಭಾವನಾ, ಧನ್ಯವಾದ ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.